ಸೊಸೈಟಿ ಅಂತ ಅವರ ಬ್ಯಾಂಕ್ ಇತ್ತು. ಆ ಬ್ಯಾಂಕ್ ನಮ್ಗೆ ಈ ಜ್ಞಾನ ಕೇಳಿ ಕೊಟ್ಟಿದ್ರು. ಮಮದಾಪುರ್ ಅಂತಿದ್ರು. ಈ ಊರಿಗೆ ಇವರಿಗೆ ಬಹಳ ರಿಲೇಷನ್ ಇತ್ತು. ಅವರೆಲ್ಲರ ಸಂಬಂಧ ಸಂಪರ್ಕದಿಂದ ಇಷ್ಟು ಬಾಬಾನ ಮೇಲೆ ಪ್ರೀತಿ ಇತ್ತು. ಅವ್ರದ್ದು ಬ್ಯಾಂಕ್ ಮೇಲ್ಗಡೆ ಇತ್ತು. ಅಲ್ಲೆಲ್ಲ ನನ್ನ ಬ್ಯಾಂಕಿಗೆ ಅಕ್ಕಂದಿರುವಂಥ ವ್ಯವಸ್ಥೆ ಮಾಡಿಕೊಟ್ರು. ಅಕ್ಕಂದ್ರೆ ಯಾವ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಆ ರೀತಿ ವ್ಯವಸ್ಥೆ ಮಾಡಿ ಅಕ್ಕಂದ್ರಿಗೆ ಪ್ರತಿಯೊಂದು ನೀರಿನ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆ ಮಾಡಿದರು. ಈ ಒಂದು ಸ್ಥಾನ ಬಿಡಿ ಏನು ತಂಬಾಕು ತಿನ್ನೋದು ಪಿಚ್ಚೆ ಉಗುಳ್ತಿದ್ರು. ಆ ರೀತಿ ಬಹಳ ಒಂದು ಕೆಳಮಟ್ಟದ ಸಂಸ್ಕಾರ. ಯಾವ ರೀತಿ ಆ ಸಮಯದಲ್ಲಿ ಪ್ರಿನ್ಸಿಪಾಲ್ ಕ್ಲಾಸಿಗೆ ಬರ್ತದೆ ಎಲೆಗಾರ ಅಂತೇಳಿ ವೀರಪುಲಕೇಶಿ ಕಾಲೇಜಿನ ಒಂದು ಪ್ರಿನ್ಸಿಪಾಲ್ ಹಾಗೂ ರೇಂಜರ್ ಆಫೀಸರ್ ಅನೇಕ ಡಾಕ್ಟರ್ ಆ ಸಮಯದಲ್ಲಿ ಬಂದು ಇಲ್ಲಿ ಬೆಳಗಾವದಲ್ಲಿ ಇದು PWD ಮತ್ತು ಪಟ್ಟಿರ್ತಾರೆ. ಇಲ್ಲಿಂದ ಹೊಂಡಕ್ಕೆ ಹೋಗಿ ಬಟ್ಟೆ ಹೊಕ್ಕೊಂಬರೋದು, ನೀರು ತರೋದು, ಒಬ್ಬರು ಹೋಟೆಲ್ದಿಂದ ರೊಕ್ಕ ಕೊಡ್ತಿದ್ವಿ, ಅವರು ನೀರು ತಂದು ಹಾಕುತ್ತಿದ್ರು. ಈ ರೀತಿ ತಳಗಿಂದ ಮೇಲ್ಗಡೆ ನಾವು ನೀರು ಒಯ್ತಿದ್ವಿ. ಈ ರೀತಿ ಮಾಡಿದ ಕಟ್ಟಕ್ಕೆ ಭಗವಂತ ಹೇಳ್ತಾನೆ ವ್ಯರ್ಥ ಹೋಗೋದಿಲ್ಲ ಅಂತ. ಇವತ್ತು ನೋಡ್ತಿದ್ದೀನಿ ಎಷ್ಟು ಸುಂದರವಾದಂಥ ನನಗನ್ಸ್ತಿದೆ. ನನಗೆ ಎಲ್ಲಕ್ಕಿಂತ ಹೆಚ್ಚು ಖುಷಿ ಮೊನ್ನೆ ನಾನು ಪ್ರೋಗ್ರಾಮ್ ಮಾಡಿದೆ, ಅದಕ್ಕಿಂತ 10 ಪಟ್ಟು ಖುಷಿ ನನಗಿಲ್ಲ ಆಗಿದೆ. ಯಾಕಂದ್ರೆ ನನ್ನ ಕಷ್ಟ ಬಾಬಾ ಆ ಸಮಯದಾಗ ದೊಡ್ಡ ಅಣ್ಣವ್ರು ಬಂದಿದ್ರು. ಏನು ಅಡುಗೆ ಮಾಡ್ಕೊತಾರೆ ಅಂತೇಳಿ ಪಟಕ್ನ ಅಡುಗೆ ಮನೆ ನೋಡಿದ್ರು. ಅಲ್ಲಿ ನುಚ್ಚು ಮಾಡಿಟ್ಟಿದ್ದು ಕಣ್ಣ ದಳ ಅವ್ರಿಗೆ ನೀರು ಬಂತು. ಯಾಕಮ್ಮ ಒಂದು 5 ಪೈಸೆದು ಲೆಟ್ರ್ ಬರೆದ್ರೆ ಅಕ್ಕಿ ಕೊಡ್ತಿದ್ದೆ, ನಿನಗೆ ಅಕ್ಕಿ ಕಳಿಸ್ತಿದ್ದೆ, ಬೇಕಾ ಸಾಮಾನು ಕೊಡ್ತಿದ್ದೆ, ಯಾಕೆ ನನಗೆ ಕಳಿಸ್ಲಿಲ್ಲ ಅಂತೇಳಿ. ಮತ್ತು ಗಂಗಾಧರ್ ಅಣ್ಣವ್ರು ನೆನಪು ಬರುತ್ತೆ. ಪ್ರತಿಯೊಂದು ತಿಂಗಳ ನನಗೇನು ಹಾಲಿನ ಪೌಡರ್, ಇಲ್ಲಿ ಹಾಲು ಸಿಗೋದು ಕಡಿಮೆ, ಅವ್ರು ಕಳಿಸ್ತಿದ್ರು ಕಡಿಮೆ ಆಗ್ತಿತ್ತು. ಹಾಲಿನ ಪೌಡರು, ಚಹಾ ಪುಡಿ, ಪ್ರತಿಯೊಂದು ವಸ್ತುನ ಈ ಗಂಗಾಧರ್ ಅಣ್ಣವ್ರದ್ದು ಬಹಳ ನೆನಪು ಬರ್ತಾಯಿತ್ತು. ಈ ರೀತಿ ಅನೇಕರ ಸಹಯೋಗದಿಂದ ಬಾಗಲಕೋಟೆ ಭಾಳ ವಿಶೇಷ ಆತ್ಮ ಕುಮಾರ್ ನಮ್ಮ ಜೊತೆ ಬರ್ತಿದ್ರು. ಮತ್ತು ಶಾಂತಕ್ಕವರು ಬಾಗೇವಾಡಿ ಅದೇ ತಾನೇ ಇಲ್ಲೇ ಬಂದವರು ಸಹ 3 ದಿನ ಒಬ್ಬರು ಮನೆಯಾಗ ಇಟ್ಟಿದ್ದವ್ರನ್ನ. ನಾನು ಇಲ್ಲೇ ಇರ್ತೀನಿ ಅಕ್ಕೋ, ನಮ್ಮ ಮನೆಗೆ ಹೋಗೋದಿಲ್ಲ ಅಂತೇಳಿ. ಈ ರೀತಿಯಾಗಿ ಬಾಬಾ ಹೆಂಗೇನೋ ತಮ್ಮ ಸೇವೆ ಮಾಡಿ ಪ್ರಾಪ್ತಿ ಮಾಡಿಸ್ಕೊಂಡ. ಅವ್ರು ಸರೆಂಡ್ರ್ ಆದರು, ಟೀಚರ್ ಆದರು. ಜಮಖಂಡಿ ಒಳಗೆ ನಿಮಿತ್ತ ಟೀಚರ್ ಆದರು. ಈ ರೀತಿಯಾಗಿ ಇಲ್ಲಿಂದ ಅನೇಕ ಆತ್ಮಗಳು ಅವರು ಜಾತ್ರೆ ಹೋಗ್ತೀನಿ ಅಂತೇಳಿ, ಬನಶಂಕರಿ ಜಾತ್ರೆ ಹೋಗ್ತೀನಿ ಅಂತೇಳಿ ಇಲ್ಲಿ ಬಂದರು. ಇಬ್ಬರು ಅಜ್ಜಗಳಿದ್ರು, ಗೊತ್ತಿಲ್ಲ, ನನ್ನ ನೆನಪು ಹೆಸರು ಬರ್ತಾ ಇಲ್ಲ. ಆ ಅಜ್ಜ ನಡ್ಕೊತ ಬರ್ತಿದ್ರು ಇಲ್ಲಿ. ಯಾಕ್ರಿ ನಾವು ಹಿಂಗೆ ನಡ್ಕೊತ ಬಂದಿರಿ? ಅಲ್ರಿ ಆ ಕಲ್ಲಿನ ಮೂರ್ತಿ ಬನಶಂಕರಿಗೆ ನಡ್ಕೊಂತ ಹೋಗಿದ್ದೆ, ಚೈತನ್ಯ ಬನಶಂಕರ್ ನೀವಿರುವಾಗ ನನಗೆ ಯಾಕಂತೇಳಿ ಇಲ್ಲೇ ಅಜ್ಜ ತನಗೆ ಏನು ಬೇಕಲ್ಲ ಬಾಬಾ ನನಗೆ ಇಟ್ಟು 3 ದಿನ ಇದ್ದು ಸ್ವಸ್ಥರಿಗೆ ಮಕ್ಕಳಿಗೆ ಜಾತ್ರೆಗೆ ಹೋಗಿನಿ ಅಂತ ಹೇಳೋದು. ಸುಮ್ಮನೆ ತೆಂಗಿನಕಾಯಿ ನನ್ನ ಮುಂದೆ ಹೊಡೆದು ಆ ಕಾಯಿ ಒಯ್ದು ಮನೆಗೆ ಕೊಡ್ತಿದ್ರು. ಈ ರೀತಿ ನಿಜವಾಗಿ ಬಾಬಾ ಏನು ಸರ್ವಿಸ್ ಮಾಡ್ದ ನನಗೆ ಗೊತ್ತು. ಬಾಬಾ ಅದಕ್ಕೆ ಉತ್ಸಾಹ ಹಾಕೋರು ಬರತ್ತಿಗೆ ನಾನು ಬೆಳಗಾವಿಗೆ ಹೋಗೋತ್ತಿಗೆ ಬನಶಂಕರ್ ಬಂದು ಕರ್ಗೆ ಹಾಕ್ತಿದ್ವಿ. ನಾವು ಮಜ್ಜಿಗೆ ಕುಡಿದು ಶೇಂಗಾ ತಿಂದು 2 ಕೆಲಸ ಮಾಡ್ತಿದ್ವಿ. ಈ ರೀತಿ ಮಾಡಿ ಮನೆ ಐತಲು ಅಂತ ಹುಡುಕ್ತಾ ಇದ್ವಿ. ಆದರೆ ಬಾಬಾ ಅವರೇ ಯಾರು ಪಟ್ಟಣ ಶೆಟ್ಟಿ ಅಜ್ಜ ನಮ್ಗೆ ಒಂದು ಕಟ್ಟ ನೋಡಿ ಸಮುದಾಯ ಭವನದಲ್ಲಿ 3 ದಿನ ಇದ್ದದಕ್ಕೆ ನಾನು ಕರೆದು ಮೇಲುಗಡೆ ಬ್ಯಾಂಕ್ ಖಾಲಿ ಮಾಡಿಸಿ ಬ್ಯಾಂಕ್ ಕೊಟ್ಟರು. ಇವತ್ತು ಆಗಿನ ಕಾಲ ಮಾಡಿದ್ದು ನೋಡ್ರಿ, ತಗ್ಗು ನಿಂತ ಮೇಲೆ ನೀರು ತಾನೇ ಬರ್ತೈತೆ. ಮೊದಲು ಮಾಡಿದವ್ರು ನೆನೆಸ್ಬೇಕು, ಎಲ್ಲಿ ನಿಂತಿದ್ದೆ ಇಲ್ಲಿ ಕುಂತಿದ್ದೆ ಮರಿಬಾರ್ದು. ಬಲೆ ನಾವು ಈ ಶ್ರೀಮಂತರಾಗ್ಬೋದು, ಬಲೆ ಏನು ಇರಬಾರ್ದು. ಮೊದಲು ಆದಿ ಒಳಗೆ ಮಾಡಿದಂಥ ಆದಿ ರತ್ನಗಳು ಅಂತಂತ ಇವತ್ತು ಬದಾಮ್ ತಾವೆಲ್ಲರಿಗೂ ಬಾದಾಮ್ ತಿನ್ನಿಸುವಂಥ ಅನೇಕ ಆತ್ಮ ತಾವೇನು ಠಾನಿಕ್ನಂಥ ಒಂದು ಆತ್ಮಗಳು ಹುಟ್ಟಿದ್ರಿ. ಇನ್ನೂ ಅನೇಕ ತಮ್ಮ, ಯಾಕಂದ್ರೆ ಇಲ್ಲೆಲ್ಲ ಪಟ್ಟದ ಕಲ್ಲು ಹೊಳೆ ಏನೋ ಅನ್ನೋದವೆಲ್ಲ ಸರಿ. ಇದು ಶಿವಮಂದಿರಕ್ಕೂ ಹೋಗಿದ್ದೀವಿ ನಾವು ಸಂದೇಶ ಕೊಡೋಕೆ. ಸ್ವಾಮಿಗಳಿಗೆ ಒಳಗಡೆ ಅಕ್ಕಂದ್ರೆ ಬಿಡಂಗಿಲ್ಲ, ಅದನ್ನು ಹೋಗಿ ಅಲ್ಲಿ ಜ್ಞಾನ ಕೊಟ್ಟು ಬಂದು ಈ ರೀತಿ. ಮತ್ತು ಲಕ್ಷ್ಮೀ ಅಕ್ಕೋರ ಅಣ್ಣ ನೀಲಕಂಠ ಅಣ್ಣ ಅಂತಿದ್ರು. ಅವರು ಕಾಲೇಜಿನೊಳಗೆ ಅನೇಕ ಕಡೆಗಳಲ್ಲಿ ಒಂದು ಫಂಕ್ಷನ್ ಫಿಕ್ಸ್ ಮಾಡ್ಕೊಂಬರ್ತಿದ್ರು. ಈ ರೀತಿ ಸೇವಾ ಬಹಳಷ್ಟು ರೀತಿ ಕಾಲೇಜ್ ಅನ್ರಿ, ಬ್ಯಾಂಕ್ ಅನ್ರಿ, ಎಲ್ಲ ಕಡೆ ಸೇವಾ ಮಾಡಿದ್ರು. ಆ ರೀತಿ ಫಲ ಇವತ್ತು ನೋಡಿ ಭಾಳಷ್ಟು ಖುಷಿ ಆಗ್ತಿದೆ. ಶ್ರೀದೇವಿ ಅಕ್ಕ ನಮ್ಮ ಬಿಳಿಗಿಯಿಂದ, ಆಮೇಲೆ ಬಾಗಲಕೋಟೆಯಿಂದ, ಆಮೇಲೆ ಬಾಗೇವಾಡಿಯಿಂದ ಪ್ರಕಾಶನ ಬಂದಿಲ್ಲ. ಪ್ರಕಾಶನ ಭಾಳ ಸಲ ಬರ್ತಿದ್ದಿಲ್ಲ. ಪ್ರಕಾಶನ ಭಾಳ ಸಲ ಬಂದು ಏನಾರು ಬೇಕಾದ್ರೆ ಹೇಳ್ರಿ ಅಂತ ನನಗೆ ಸುಮ್ಮನೆ ಬಾಗೇವಾಡಿ ಕರ್ಕೊಂಡು ಹೋಗ್ತಿದ್ರು. ಈ ರೀತಿ ಸೇವೆ ಮಾಡಿ ಯಾವುದೋ ರೀತಿಯಿಂದ ಕನಸನ್ನು ಬಾಬಾ ನೆನಸು ಮಾಡಿದ. ಅವರಿಗೆ ತಮ್ಮೆಲ್ಲರಿಗೂ ಶತ ಕೋಟಿ ಧನ್ಯವಾದ.
ಯಾಕಂದ್ರೆ ಈ ಕಾರ್ಯ ಈಗಿನ ಕಾಲದಲ್ಲಿ ಮಾಡೋದು ಭಾಳ ಕಷ್ಟ. ಯಾಕಂದ್ರೆ ನಾನು ಮೊದಲು ಬಂದ ಭಾಳ ಏಕ್ದಮ್ ಜಟ್ ಮರ್ಜಾತೆ ತಕ್ಷಣ ಸರೆಂಡರ್ ಆಗ್ತಿದ್ರು, ತಕ್ಷಣ ಸೇವೆ ಮಾಡ್ತಿದ್ರು. ಆದರೆ ಈಗ ಕಂಪ್ಯೂಟರ್ ಯುಗದೊಳಗೆ ಎಲ್ಲರೂ ವಿಚಾರ ಭಾಳ ಮಾಡ್ತಾರೆ. ಆದರೂ ನಮ್ಮ ಶ್ರೀದೇವ್ ಅಕ್ಕನ್ರಿ ಅನೇಕ ಅಕ್ಕಂದ್ರೆ ಏನು ಭುಜಗಳ ಸಮಾನಾಗಿ ಏನು ಸಹ್ಯ ಕೊಟ್ಟಿದ್ದೀರಿ. ಯಾವುದಕ್ಕೂ ಗೊಳೆದ ಗುಡ್ಡನ್ನು ಸೈವ ಮಾಡಿದ್ದು ನನ್ನ ನೆನಪು ಬರುತ್ತೆ. ಗೊಳೆದ ಗುಡ್ದಾಗೂ ಸಾಕಷ್ಟು ಸಲ ಕಡಿ ಅಣ್ಣವ್ರು ಅಂತಿದ್ರು. ಅವರು ಅಲ್ಲೇ ಬಂದು ಅಕ್ಕ ಮಾದೇವಿ ಜಯಂತಿ ನಿಮಿತ್ತ ಅಲ್ಲಿ ಈ ರೀತಿ ಸೇವಾ ಆಯ್ತು. ಈ ರೀತಿ ಬಾಬಾ ಎಲ್ಲಿ ಕಾಲಿಡ್ಸಿದಾನ ಅಲ್ಲಿ ಇವತ್ತು ದೊಡ್ಡ ದೊಡ್ಡ ಮನೆಗಳಾಗ್ತದವು. ಅದಕ್ಕಾಗಿ ಎಷ್ಟು ಭಗವಂತನ ಕೇಳ್ತು ತಮ್ಮೆಲ್ಲರಿಗೂ ಶತ ಕೋಟಿ ಕೋಟಿ ಧನ್ಯವಾದಗಳು. ಈ ಒಂದು ಸೇವೆಗೆ ನಮ್ಮ ದೊಡ್ಡ ಅಕ್ಕವ್ರು ಎಷ್ಟು ತ್ರಾಸಿದೆ. ಮೊನ್ನೆ ಬಸವರಾಜ ಅಣ್ಣವ್ರು ಹೇಳ್ತಿದ್ರು, ಅಕ್ಕೋರ್ ಪುಣ್ಯವಂತರು, ಅವ್ರಿಗೆ ಎಷ್ಟು ತ್ರಾಸ ಇದು ಗೊತ್ತಾ, ಅಂಥದ್ರ ಬರ್ತಾರಂದ್ರೆ ಅದಕ್ಕೆ ದೊಡ್ಡ ಅವ್ರಿಗೆ ನಮ್ಮ ಆಯುಷ್ಯ, ನಮ್ಮ ಶಕ್ತಿ, ನಮ್ಮ ಆರೋಗ್ಯ ಅವ್ರಿಗೆ ಕೊಡ್ಲಿ ಅಂತೇಳಿ ಇವತ್ತು ಬಾಬಾಗ ಹೇಳ್ತಾ ಇವತ್ತು ತಮ್ಮೆಲ್ಲರಿಗೂ ಇದೇ ಉತ್ಸಾಹ ಉಲ್ಲಾಸದಿಂದ ಏನು ಜ್ಯೋತಿ ಹಚ್ಚಿದ್ರಿ ಮೂಕ್ಲು ಹಚ್ಚಬೇಡ್ರಿ, ನನ್ನಂತರ 10 ಮಂದಿ ಗುಟ್ಲೆ ಅಂತೇಳಿ ಹಚ್ಚಿ ಆ ಒಂದು ಕಾರ್ಯನ ಸಂಪನ್ನ ಮಾಡ್ತೀರಿ ಅಂತೇಳಿ ಇವತ್ತು ತಮ್ಮೆಲ್ಲರಿಗೂ ಸಹಯೋಗ ಕೊಟ್ಟಂಥ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು ಕೊಡ್ತಾ ಇವತ್ತು ಆ ಒಂದು ಪರಮಾತ್ಮನಿಗೆ ಇನ್ನೂ ತಮ್ಮ ಶಕ್ತಿ ಸಾಮರ್ಥ್ಯ ಕೊಡಲಿ ಅಂತೇಳಿ ನನ್ನ 2 ಮಾತನ್ನು ಓಂ ಶಾಂತಿ.